ಹಾಯ್ ಗೈಸ್, ಎಲ್ಲರೂ ಚೆನ್ನಾಗಿದ್ದೀರಾ? ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಆಯಿತು, ಜಿಯೋ ದಂದನಾದನ್ ಆಫರ್ ಕೂಡ ಆಯಿತು. ಇವಾಗ ಜಿಯೋ ಆಫರ್ಗಳು ಜುಲೈ 15ಕ್ಕೆ ಮುಗಿಯುತ್ತೆ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಯೋಚನೆ ಮಾಡಿರ್ಬೋದು, ಏನು ಮಾಡೋಣ ನೆಕ್ಸ್ಟ್, ವಾಟ್ ಈಸ್ ನೆಕ್ಸ್ಟ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಚಿಂತೆ ಮಾಡಬೇಡಿ ಫ್ರೆಂಡ್ಸ್, ಜಿಯೋ ಇಲ್ಲಿ ಹೊಸ ಆಫರ್ ಬಿಟ್ಟಿದ್ದಾರೆ. ಅದರ ಹೆಸರು ಜಿಯೋ ಮಾನ್ಸೂನ್ ಆಫರ್ ಅಂತ ಹೇಳಿಬಿಟ್ಟು. ಸೊ ಫ್ರೆಂಡ್ಸ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಜಿಯೋ ದಂದನಾದನ್ ಆಫರ್ ಈಸ್ ಬ್ಯಾಕ್. ಎಕ್ಸಾಕ್ಟ್ಲಿ, ಜಿಯೋ ದಂದನಾದನ್ ಆಫರ್ ಈಸ್ ಬ್ಯಾಕ್ ವಿತ್ ದ ನೇಮ್ ಆಫ್ ಜಿಯೋ ಮಾನ್ಸೂನ್ ಆಫರ್. ಇಲ್ಲಿ ನಿಮಗೆ ಕಾಣಿಸ್ಬೋದು, 399 ರುಪೀಸಿಗೆ ನೀವು ಎಷ್ಟು ಬೇಕಿದ್ರು ಯೂಸ್ ಮಾಡ್ಕೋಬೋದು. ಬನ್ನಿ, ಇದರಲ್ಲಿರೋ ಪ್ಲಾನ್ಸ್ಗಳು ಏನೆಲ್ಲ ಇವೆ ಅಂತ ನಾವು ತಿಳ್ಕೊಳ್ಳೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ನಿತಿನ್ ಹಾಗೂ ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮೊದಲು ನಾನು ಒಂದು ವಿಷಯ ಹೇಳಲು ಇಷ್ಟಪಡುತ್ತೇನೆ. ಅದೇನೆಂದರೆ, ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡಿರೋ ಇಂಪಾರ್ಟೆಂಟ್ ಹಾಗೂ ಅತ್ಯಂತ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಮಿಸ್ ಆಗಲ್ಲ ಹಾಗೂ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತದೆ. ದ ಲೋವೆಸ್ಟ್ ಪ್ಲ್ಯಾನ್ 19 ರುಪೀಸಿಂದ ಸ್ಟಾರ್ಟ್ ಆಗಿಬಿಟ್ಟು ದ ಮ್ಯಾಕ್ಸಿಮಮ್ 1999 ರುಪೀಸ್ ತನಕ ಇದೆ. ಫಸ್ಟ್ 19 ರುಪೀಸ್ ಪ್ಲ್ಯಾನಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲ್ ಸಿಗುತ್ತೆ, 200 MB ಮಂತ್ಲಿ ಡೇಟಾ ಸಿಗುತ್ತೆ, ಅನ್ಲಿಮಿಟೆಡ್ SMS ಎಲ್ಲ ಸಿಗುತ್ತೆ. ಸೆಕೆಂಡ್ ಬರುತ್ತೆ 49 ರುಪೀಸ್ಗೆ. 49 ರುಪೀಸಲ್ಲಿ ಕೂಡ ಅಷ್ಟೇ ಸೇಮ್ ಪ್ಲ್ಯಾನ್ ವಿತ್ 600 MB ಡೇಟಾ ಫಾರ್ ಮಂತ್. ನೆಕ್ಸ್ಟ್ ಬಂದುಬಿಟ್ಟು 96 ರುಪೀಸ್ ಡೇಟಾ. 96 ರುಪೀಸಲ್ಲಿ ನಿಮಗೆ 7 GB ಡೇಟಾ ಸಿಗುತ್ತೆ. ಅಂದರೆ 1 GB ಪರ್ ಡೇ ಹಾಗೆ ಯೂಸ್ ಮಾಡ್ಕೋಬೋದು. ದಿಸ್ ಈಸ್ ಅನ್ಲಿಮಿಟೆಡ್. ಆಫ್ಟರ್ 1 GB ಪರ್ ಡೇ ಲಿಮಿಟ್ ಕ್ರಾಸ್ ಆದ ನಂತರ ನೀವು 128 Kbps ಆಗುತ್ತೆ. ಆಮೇಲೆ ಬರುತ್ತೆ 149 ರುಪೀಸ್ ಡೇಟಾ. 149 ರುಪೀಸಲ್ಲಿ ನಿಮಗೆ 28 ಡೇಸ್ ವ್ಯಾಲಿಡಿಟಿ ಇರುತ್ತೆ. ಇದರಲ್ಲಿ 2 GB ಎಂಟೈರ್ ಮಂತ್ ನಿಮಗೆ ಡೇಟಾ ಸಿಗುತ್ತೆ. ಆಮೇಲೆ ಬರುತ್ತೆ, ನಮಗೆಲ್ಲರಿಗೂ ತಿಳಿದಿರುವ ಹಾಗೆ 309 ರೀಚಾರ್ಜ್ ಮಾಡಿಸಿದ್ದೀವಲ್ವ, ನಾವು ಮೊದಲೇ ರೀಚಾರ್ಜ್ ಮಾಡಿಸಿದ್ದೀವಿ. ಸೊ 309ಅಲ್ಲಿ ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಇನ್ಸ್ಟೆಡ್ ಆಫ್ 28 ಡೇಸ್ ಅವರು 28 + 28 ಅಂದರೆ 56 ಡೇಸ್ನ ಡೇಟಾ ಕೊಟ್ಟಿದ್ದಾರೆ. ದಿಸ್ ಈಸ್ ಅನ್ಲಿಮಿಟೆಡ್. 56 ಡೇಟಾ ಕೊಟ್ಟಿದ್ದಾರೆ ಫಾರ್ 1 GB ಪರ್ ಡೇ ಡೇಟಾ ನಿಮ್ಗೆ ಕೊಟ್ಟಿದ್ದಾರೆ. 1 GB ಎಕ್ಸೀಡ್ ಆದರೆ ನಿಮಗೆ 128 Kbps ಸ್ಪೀಡ್ಸ್ ನಿಮಗೆ ಸಿಗುತ್ತೆ. ಇದ್ರಲ್ಲಿ ಹೋಗಿ ಆ್ಯಸ್ ಯೂಶ್ವಲ್ ಅನ್ಲಿಮಿಟೆಡ್ ಕಾಲ್ಸ್, ಅನ್ಲಿಮಿಟೆಡ್ SMS ಎಲ್ಲ ನಿಮಗೆ ಸಿಗುತ್ತೆ. ಆಮೇಲೆ ಇಲ್ಲಿ ಮಿಡ್ ರೇಂಜಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಅಂತ ಹೇಳಿದರೆ 349 ರುಪೀಸ್ ಡೇಟಾ. 349 ರುಪೀಸ್ ಡೇಟಾ ಕೂಡ ನಿಮಗೆ 56 ಡೇಸ್ಗೆ ಸಿಗುತ್ತೆ. ಈ 56 ಡೇಸಲ್ಲಿ ನಿಮಗೆ ಇದರಲ್ಲಿ ಏನು ಕಂಡೀಷನ್ ಇದೆ, ನಿಮಗೆ ಟೋಟಲ್ ಆಗಿ 10 + 10 20 GB ಡೇಟಾ ಸಿಗುತ್ತೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯಂಥ FPP ಇರಲ್ಲ. ಇದರಲ್ಲಿ ನೀವು ಒಂದು ದಿನಕ್ಕೆ ಬೇಕಿದ್ದು 20 GB ಖಾಲಿ ಮಾಡಿಸ್ಕೋಬೋದು, ಅಥವಾ 56 ಡೇಸ್ ಸೇರಿಬಿಟ್ಟು ಟೋಟಲ್ ಆಗಿ 20 GB ಖಾಲಿ ಮಾಡ್ಕೋಬೋದು. ಇದು ನಿಮಗೆ ಬಿಟ್ಟಿದ್ದು. ಆ್ಯಸ್ ಯೂಶ್ವಲ್ ಅನ್ಲಿಮಿಟೆಡ್ ಕಾಲ್ಸ್, ಅನ್ಲಿಮಿಟೆಡ್ SMS. ಆಮೇಲೆ ವೆರಿ ಫೇಮಸ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ರೀಚಾರ್ಜ್ ಪ್ಲ್ಯಾನ್ ಅಂತ ಹೇಳಿದ್ರೆ 399 ರುಪೀಸಿಗೆ, ಅಂದರೆ 399 ರೂಪಾಯಿಗಳಿಗೆ. ಇದರಲ್ಲಿ ನಿಮಗೆ 84 ದಿನಗಳು ಸಿಗುತ್ತೆ, 84 ಡೇಸ್. ಸೊ ಇದರಲ್ಲಿ ನಿಮಗೆ ಸಿಗೋದು 84 GB ಫಾರ್ 84 ಡೇಸ್, 84 GB ಫಾರ್ 84 ದಿನಗಳು, ಅಂದರೆ 1 GB ಪರ್ ಡೇ. ವೆರಿ ಇಂಟ್ರೆಸ್ಟಿಂಗ್. ಅನ್ಲಿಮಿಟೆಡ್ ಕಾಲ್ಸ್, ಅನ್ಲಿಮಿಟೆಡ್ ಡೇಟಾ ಎಲ್ಲ ಸಿಗುತ್ತೆ. ಸೊ ಈ ಪ್ಲ್ಯಾನ್ ನನಗೆ ವರ್ತ್ ಅಂತ ಅನಿಸ್ತು. ಹಿಂದೆ ಇದು 309 ರುಪೀಸ್ಗೆ ಇತ್ತು. ಇವಾಗ GST ಎಲ್ಲ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿದೆ, ಟೆಲಿಕಾಮ್ ಬಿಸ್ನೆಸ್ಗೆ ಸ್ವಲ್ಪ ಹೈಕ್ ಆಗಿದೆ ಅಂತ. ಸೊ ಇವಾಗ 399 ರುಪೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನನಗೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ, ನೀವು ಈ ಪ್ಲ್ಯಾನ್ ತೊಗೊಳ್ಳೋಕ್ಕೆ ಇಷ್ಟಪಡ್ತೀರಾ? ನಾನು ಇದೇ ಪ್ಲ್ಯಾನ್ನ ಆಪ್ಟ್ ಮಾಡ್ತಿದ್ದೀನಿ, ಯಾಕಂತಂದರೆ ದಿಸ್ ಈಸ್ ವಾಟ್ ಐ ಥಿಂಕ್ ದಿಸ್ ಇಸ್ ದ ಬೆಟರ್ ಪ್ಲ್ಯಾನ್ ಅಂತ. ಸೊ ನೆಕ್ಸ್ಟ್ ಬರುತ್ತೆ 509 ರುಪೀಸ್ ರೀಚಾರ್ಜ್. 509ಅಲ್ಲಿ 509 ರೂಪಾಯಿ ರೀಚಾರ್ಜಲ್ಲಿ 56 ದಿನಗಳಿಗೆ 112 GB ಡೇಟಾ ಅಂತ ಹೇಳಿದ್ರೆ ಡೈಲಿ 2 GB ಡೇಟಾ ನಿಮಗೆ ಲಿಮಿಟ್ ಇದೆ. ದಿಸ್ ಇಸ್ ಅನ್ಲಿಮಿಟೆಡ್ ಡೇಟಾ. FPP ಇದೆ. FPP ಕ್ರಾಸ್ ಆದ ನಂತರ ನಿಮಗೆ ಸ್ಪೀಡ್ ಕಮ್ಮಿ ಆಗುತ್ತೆ, 128 Kbps ಆಗುತ್ತೆ. ಬಟ್ ನಿಮಗೆ ಡೈಲಿ 2 GB ಡೇಟಾ ಸಿಗುತ್ತೆ. ಬಟ್ ಇದರಲ್ಲಿ ಏನಂತ ಹೇಳಿದ್ರೆ ಇವಾಗ ಬರೀ 56 ಅಂತ ಹೇಳಿದ್ರೆ 2 ತಿಂಗಳಿಗೆ ನಿಮಗೆ ಸಿಗ್ತಾ ಇದೆ. 28 + 28 ಡೇಸ್, 56 ಡೇಸ್. ನೆಕ್ಸ್ಟ್ ಬರುತ್ತೆ 999 ರುಪೀಸಿಗೆ. ಇದರಲ್ಲಿ ನಿಮಗೆ 90 ಡೇಸ್ಗೆ ಸಿಗುತ್ತೆ. ಡೈಲಿ 1 GB ಥರ 90 GB ಟೋಟಲ್ ಆಗಿ ಸಿಗುತ್ತೆ. ಇನ್ ದ ನೆಕ್ಸ್ಟ್ ಬಿಗ್ಗೆಸ್ಟ್ ಪ್ಲ್ಯಾನ್ ಇಸ್ 1999. 120 ದಿನಗಳಿಗೆ ಸಿಗುತ್ತೆ. ಟೋಟಲ್ ಆಗಿ ನಿಮಗೆ 155 GBಗಳನ್ನು ಉಪಯೋಗಿಸಬಹುದು. ಸೊ ನೀವೇನು ಅನಿಸ್ತಿರಪ್ಪ, ನಿಮಗೆ ಯಾವ್ದು ಪ್ಲ್ಯಾನ್ ಇಷ್ಟ ಆಗಿದೆ? 399 ಪ್ಲ್ಯಾನ್ ಇಸ್ ಬೆಟರ್ ಅಂತ ಅನ್ಸಲ್ವಾ? 399 ಪ್ಲ್ಯಾನ್ಸ್ ನಿಮಗೆ 3 ಮಂತ್ಸ್ ಸಿಗುತ್ತೆ ಅಂತ ಹೇಳಿದ್ರೆ 84 ಡೇಸ್ ನಿಮಗೆ ಸಿಗುತ್ತೆ. ಡೈಲಿ 1 GB ಡೇಟಾ ನೀವು ಉಪಯೋಗಿಸ್ತಾ ಬಂದಿರೋ ಹಾಗೆ ಡೈಲಿ 1 GB ಡೇಟಾ ನಿಮಗೆ ಸಿಗ್ತಾ ಇದೆ. 399 ರೂಪಾಯಿಗಳಿಗೆ ದಿನಕ್ಕೆ 1 GB ಅಂತೆ 3 ತಿಂಗಳನ್ನು ನೀವು ಉಪಯೋಗಿಸಬಹುದು. ಸೊ ಫ್ರೆಂಡ್ಸ್, ಇಲ್ಲೊಂದು ನಾನು ವೆರಿ ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನಂತ ಹೇಳಿದ್ರೆ, ನೀವು ಆಲ್ರೆಡಿ ಸಮ್ಮರ್ ಸರ್ಪ್ರೈಸ್ ಆಫರ್ನ ತಗೊಂಡಿದ್ರೆ ಇಲ್ಲಿ ಇವಾಗ ರೀಚಾರ್ಜ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತ ಹೇಳಿದ್ರೆ ಜಿಯೋ ಟೆಲಿಕಾಮ್ ಕಮ್ಯುನಿಕೇಷನ್ನ ರೂಲ್ಸ್ ಪ್ರಕಾರ ಇನ್ನೂ 1 ತಿಂಗಳು ನಿಮಗೆ ಎಕ್ಸ್ಟೆನ್ಷನ್ ಸಿಗುತ್ತೆ. ಯಾಕಂತ ಹೇಳಿದ್ರೆ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ರೂಲ್ಸ್ ಪ್ರಕಾರ ನಿಮಗೆ 1 ಮಂತ್ ಎಕ್ಸ್ಟ್ರಾ ಇನ್ನೂ ಡೇಟಾ ಇದೆ. ಡೇಟಾ ಆ್ಯಂಡ್ ಕಾಲಿಂಗ್ ನಿಮಗೆ ಸಿಗುತ್ತೆ. 1 ಮಂತ್ ವ್ಯಾಲಿಡಿಟಿ ಇನ್ನೂ ಎಕ್ಸ್ಟ್ರಾ ಇದೆ. ಸೊ ನಿಮಗೆ ಟೋಟಲಾಗಿ 4 ಮಂತ್ ಸಿಗುತ್ತೆ. ಅದು ಮುಗಿದ ಮೇಲೇ ಈ ಪ್ಲ್ಯಾನ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಯಾರಿಗೆ ಗೊತ್ತು, ನೀವು ಆ ಪ್ಲ್ಯಾನ್ ಜೊತೆ ಈ ಪ್ಲ್ಯಾನ್ ಹಾಕೊಂಡ್ರೆ ಎಲ್ಲಿ ನಿಮ್ಮ ಸಿಕ್ಕಾಕೊಬಿಡ್ತೀರ ಗೊತ್ತಾಗಲ್ಲ. ಜಿಯೋ ಹೇಳೋಕ್ಕಾಗಲ್ಲ, ಎನಿ ಟೈಮ್ ಪ್ಲ್ಯಾನ್ಸ್ಗಳನ್ನು ಚೇಂಜ್ ಮಾಡ್ತಾ ಇರ್ಬೋದು. ಅದು ನಿಮಗೂ ಗೊತ್ತಿದೆ. ಸೊ ಸಮ್ಮರ್ ಸರ್ಪ್ರೈಸ್ ಆಫರ್ ಇದ್ದರೆ ನೀವು ಚಿಂತೆ ಮಾಡಬೇಡಿ ಫ್ರೆಂಡ್ಸ್. ಇನ್ನೂ ನಿಮಗೆ 1 ಮಂತ್ ಇದೆ. ಈ ಪ್ಲ್ಯಾನ್ಸ್ ಎಲ್ಲೂ ಹೋಗಲ್ಲ, ಏನೂ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಈ ಪ್ಲ್ಯಾನ್ಸ್ ಸಿಗ್ತಾ ಇರುತ್ತೆ. ಸೊ ಇದನ್ನು ನೀವು ಆಪ್ಟ್ ಮಾಡ್ಕೋಬೋದು.
ಆಮೇಲೆ ಬರೋದು ಪ್ರೈಮ್ ಮೆಂಬರ್ಶಿಪ್. ಜಿಯೋ ಪ್ರೈಮ್ ಮೆಂಬರ್ಶಿಪ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ. ಮೊದಲೇನಿದೆ ಓನ್ಲಿ ಪ್ರೈಮ್ ಮೆಂಬರ್ಶಿಪ್ ಆದವರಿಗೆ ಮಾತ್ರ ಕೆಲವೊಂದು ಸ್ಪೆಸಿಫಿಕ್ ಆಫರ್ಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಇವಾಗ ಕಂಪಲ್ಸರಿ ಮಾಡಿದ್ದಾರೆ. ಎಲ್ಲ ಪ್ಲ್ಯಾನ್ಸ್ಗಳು ಬೇಕಿದೆ ಪ್ರೈಮ್ ಮೆಂಬರ್ ಆಗಲೇಬೇಕು. ವಿದೌಟ್ ಪ್ರೈಮ್ ಮೆಂಬರ್ ಯು ಕ್ಯಾನಾಟ್ ಆ್ಯಕ್ಸಸ್ ದಿಸ್ ಪ್ಲ್ಯಾನ್. ಪ್ರೈಮ್ ಮೆಂಬರ್ ಆಗಿದ ಮೇಲೇ ಎಲ್ಲ ಪ್ಲ್ಯಾನ್ಸ್ ಕೂಡ ವರ್ಕ್ ಆಗೋದು. ನೀವು ಒಂದು ವೇಳೆ 309 ಮಾಡಬೇಕು ಅಂತ ಅನಿಸಿದೆ, ಮೊದಲಿಗೆ ಪ್ರೈಮ್ ಮೆಂಬರ್ಶಿಪ್ ಆಗಿರುವಂಥ 99 ರೂಪೀಸ್ ರೀಚಾರ್ಜ್ ಮಾಡಲೇಬೇಕಾಗುತ್ತೆ. ಇದರ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಬಂದರೂ ನೀವು ಎಲ್ಲರಿಗಿಂತ ಮೊದಲಾಗಿ ನನ್ನ ಚಾನೆಲ್ನಲ್ಲಿ ನೋಡಬಹುದು. ಇದಕ್ಕಾಗಿ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಾನು ಇದೇ ರೀತಿ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ಸೊ ನೀವು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮಗೆ ಅತಿ ಬೇಗನೆ ದೊರಕುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಾವು ಸಿಗೋಣ ನಮ್ಮ ಮುಂದಿನ ವಿಡಿಯೋಸ್ನಲ್ಲಿ. ಟಿಲ್ ದೆನ್ ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.